ನಮ್ಗೆ ಯೋಗೇಶ ಸರ್, ಯೋಗೇಶ ನಿಂತ್ಕೊಂಡ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಅವರು ನೀರು ಗೀರು ಎಲ್ಲ ಇದು ಮಾಡವ್ರೆ ಸರ್. ಯೋಗೇಶ್ ಅಣ್ಣ ಬರಬೇಕು ಸರ್. ಯಾರು ಸರ್? ಡಿ.ಕೆ. ಶಿವಕುಮಾರ್ ಈಗ ಬಂದಿರೋದು. ಅವ್ರು ಏನ್ ಮಾಡೋರ ಮಾಡಾದ್ಮೇಲೆ ಆಮೇಲೆ ಹೇಳ್ತೀವಿ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಭರವಸೆ ಕೊಡಲ್ಲ. ಹೇಳ್ತಾವ್ರಲ್ಲ ಅವರೇ. ಶ್ರೀಲಕ್ಷ್ಮಿ ದೇವಸ್ಥಾನ ಗೃಹಲಕ್ಷ್ಮಿದ್ ಆಗ್ತಾ ಇದ್ರು ಸರ್, ಆಗ್ತಾ ಇಲ್ಲ, ಏನು ಇಲ್ಲ. ಇವಾಗ ಭರವಸೆ ಕೊಟ್ಟವ್ರೆ ಮಾಡ್ತೀವಿ ಅಂತ, ಮಾಡ್ತೀವಿ ಅಂದವ್ರೆ, ಮಾಡಿದ್ಮೇಲೆ ಹೇಳ್ತೀವಿ ಸರ್. ಅವ್ರದ್ದು ಸರ್ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದ್ರೆ ಬೆಟರ್ ಸರ್? ನಮಗೆ CP ಯೋಗೇಶ್ವರ್ ಅವರು ಚನ್ನಪಟ್ಟಣ ಬೇಕಾದಷ್ಟು ಅಭಿವೃದ್ಧಿ ಮಾಡವ್ರೆ. ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂಥ ನೀರಾವರಿ ಸೌಲಭ್ಯ ಅವರಿಲ್ಲ ಅಂದರೆ ನಮಗೆ ಇಲ್ಲಿ ಏನು ಬರಡು ಭೂಮಿ ಥರ, ಬರಭೂಮಿಗಿಂತೂ ಹೆಚ್ಚಾಗಿ ಹೋಗಿರೋದು ನಮಗೆ. ಹೌದು, CP ಯೋಗೇಶ್ವರ್ ಅವರೇ ಇಲ್ಲಿ ಮನೆ ಮಗ ಇದ್ದಂಗೆ, ಪ್ರತಿ ಊರು ಪ್ರತಿ ಮನೆಗೂ. ಈಗ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೊಡುಗೆ ಏನು ಸರ್? ಇವತ್ತು ಬಂದವ್ರೆ, ಮೊದಲೆಲ್ಲ ಎಲ್ಲಿ ಹೋಗಿದ್ರು ಅವರು? ಡಿ.ಕೆ. ಶಿವಕುಮಾರ್ ಅವರು ಅಲ್ವಾ? ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ಇದಕ್ಕೆ ಸೇರಿಸ್ಬೇಕಂದ್ರೆ ಪ್ರಯೋಜನ ಅದರಿಂದ ಏನಾಗಬೇಕಾಗಿತ್ತು ನಮಗೆ? ರಾಮನಗರ ಅಂತ ಇದ್ರೇನು ತಪ್ಪೇನಿಲ್ವಲ್ಲ ಅಲ್ವಾ? ಹೆಸರೊಂದು ಚೇಂಜ್ ಆಗಿಬಿಟ್ರೆ ಸಾಕ. ಈಗ ರಾಮನಗರನೇ ಇದ್ದು ಅಭಿವೃದ್ಧಿ ಮಾಡಿದ್ರಾಗಲ್ವಾ? ರಾಮನಗರ ಜಿಲ್ಲೆ ಅಂತಲೇ ಇದ್ದು ಅಭಿವೃದ್ಧಿ ಮಾಡಿದ್ರಾಗಲ್ವ ಅವರು? ಹೇಳಿ. ಹಾಂ ಸರ್, ಅಭಿವೃದ್ಧಿ ಎಲ್ಲ ಸರ್ CP ಯೋಗೇಶ್ವರ್ ಇಲ್ಲ ಅಂದರೆ ಇಲ್ಲಿ ರೈತರೆಲ್ಲ ಗುಳೆ ಹೊಂಟೋಗ್ಬೇಕಾಗೋದು. CP ಯೋಗೇಶ್ವರ್ ಅವರು ಇಲ್ಲ ಅಂದಿದ್ರೆ ಈ ತಾಲೂಕಿಗೆ ಜನ ಇಲ್ಲಿ ರೈತರು ಅನ್ನೋದೇ ಇರ್ತಿರ್ಲಿಲ್ಲ, ಎಲ್ಲ ಬರಡು ಭೂಮಿ ಆಗೋಗಿರೋದು ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.